ಎಲ್ರಿಗೂ ನಮಸ್ಕಾರ. ಜಾನ್ವಿ ಯೂಟ್ಯೂಬ್ ಚಾನಲ್ನ ಕ್ಷೇಮಧಾಮ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕ್ಷೇಮಧಾಮ ಕಾರ್ಯಕ್ರಮದಲ್ಲಿ ಇದು ನಿಜವಾಗ್ಲೂ ಕೂಡ ಬಹಳಷ್ಟು ಜನರನ್ನ ಕಾಡ್ತಾ ಇರುತ್ತೆ. ಒಬೇಸಿಟಿ ಅಥವಾ ಬೊಜ್ಜು. ಒಬೇಸಿಟಿ ಅಂತಂದರೆ ಏನು, ಈ ಬೊಜ್ಜಿಗೆ ಏನೆಲ್ಲ ಕಾರಣಗಳಿರುತ್ತೆ, ಯಾರ್ಯಾರನ್ನೆಲ್ಲ ಇದು ಕಾಡುತ್ತೆ, ಔಷಧವಿಲ್ಲದೆ ಬೊಜ್ಜನ್ನು 100% ಕ್ಯೂರ್ ಮಾಡಬಹುದಾ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಜೀವಿನಿ ಕ್ಷೇಮಧಾಮದ ವೈದ್ಯರು ಡಾಕ್ಟರ್ ಸುಬ್ಬಯ್ಯ ಅವರಿದ್ದಾರೆ. ಇವರು ಯೋಗದಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ, ಸೈಕಾಲಜಿಯಲ್ಲಿ PG ಡಿಪ್ಲೊಮಾ ಮಾಡಿದ್ದಾರೆ, ಜೊತೆಗೆ ಕ್ವಾಲಿಫೈಡ್ ಇನ್ ಡ್ರಗ್ಲೆಸ್ ಥೆರಪಿ. ಡಾಕ್ಟರ್ ಸುಬ್ಬಯ್ಯ ಅವ್ರನ್ನೇ ಮಾತಾಡ್ಸೋಣ, ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋಣ. ಸುಬ್ಬಯ್ಯ ಸರ್, ಕ್ಷೇಮಧಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿರ್ತೀನಿ. ಐ ಆಮ್ ಆಲ್ವೇಸ್ ಹ್ಯಾಪಿ ಅಂಡ್ ಎಂಥೂಸಿಯಾಸ್ಟಿಕ್. ಹೌದು, ಆ ಒಂದು ಹ್ಯಾಪಿನೆಸ್ ನ ಸುತ್ತಲೂ ಕೂಡ 61 ಐ ಆಮ್ 16 ಸ್ವೀಟ್ 16. ಸೊ ನಿಮ್ಮ ಎನರ್ಜಿ, ಆ ಪಾಸಿಟಿವಿಟಿ ಎಲ್ಲ ನೋಡ್ತಾ ಇದ್ರೆ ನೀವು 61 ಅಂತ ಯಾವ ಆಂಗಲ್ ಇಂದನೂ ಹೇಳಕ್ ಆಗಲ್ಲ ಸರ್. ಥ್ಯಾಂಕ್ ಯು. ಬೈ ಹೇರ್ ಕಲರ್ ಅದು ಕೂಡ ವೆರಿ ನ್ಯಾಚುರಲ್ ಅಷ್ಟೇ. ಅದನ್ನೇನಾದ್ರೂ ಮಾಡ್ಬಿಟ್ರೆ ಇನ್ನೂ 12, 13 ಅಂತ ಇಲ್ಲ ಹೇಳ್ಬೋದು. ಮೇಡಮ್, ಇರಬೇಕು ಹಾಗೆ ಇರಬೇಕು ಸರ್. ನಿಜವಾಗ್ಲೂ ಆ ಒಂದು ಎನರ್ಜಿನ ಸುತ್ತಲಿರೋರ್ಗೂ ಕೂಡ ಪಾಸ್ ಮಾಡ್ತಾ ಇರ್ತೀರಾ ನಿಮ್ಮ ಹ್ಯಾಪಿನೆಸ್ ಇಂದ. ಸೊ ಕೀಪ್ ಡೂಯಿಂಗ್ ಇಟ್ ಸರ್. ಥ್ಯಾಂಕ್ ಯು. ಇವತ್ತು ನಾವು ತಗೊಂಡಿರುವಂತಹ ಟಾಪಿಕ್ಕು ಒಬೇಸಿಟಿ, ಬೊಜ್ಜು ಅಂತ ಕರಿತೀವಿ. ಅದು ಇತ್ತೀಚಿನ ದಿವಸಗಳಲ್ಲಿ ಹೇಗಾಗಿದೆ ಅಂದರೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಕಾಡ್ತಾ ಇದೆ. ಈಗ ದೊಡ್ಡವರಾದ್ಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸು ಅಥವಾ ನಮ್ಮ ಫುಡ್ಡು ಅದರಿಂದ ಬರುತ್ತೆ ಅಂತಂದರೆ ಓಕೆ, ಆದರೆ ಸಣ್ಣ ಸಣ್ಣ ಮಕ್ಕಳನ್ನ ಇದು ಕಾಡ್ತಾ ಇದೆ. ಇಷ್ಟಿಷ್ಟು ಉದ್ದ ಮಕ್ಕಳು ತುಂಬ ದಪ್ಪ ಇರ್ತಾರೆ, ಅವ್ರು ನೋಡಿದಾಗ ಒಬೇಸ್ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಸೊ ಅಂದರೆ ಈ ಒಬೇಸಿಟಿ ಅಂತಂದರೆ ಏನು, ಅದಕ್ಕೆ ಏನು ಕಾರಣ ಸರ್ ಬರೋದಕ್ಕೆ? ಈಗ ಎಸ್ಪೆಷಲಿ ಮಕ್ಕಳನ್ನೇ ತಗೊಂಡೋಣ ಫಸ್ಟ್. ಯಾಕಂತ ಹೇಳಿದ್ರೆ ನಮಗೂ ನ್ಯಾಚುರಲ್ ಆಗಿ ಮಕ್ಕಳು ಅಂದರೆ ನಾವು ಎಲ್ಲರೂ ಇಷ್ಟಪಡ್ತೀವಿ. ಹೌದು, ಮಕ್ಕಳಿಗೆ ಬರೋದಕ್ಕೆ ಅತ್ಯಂತ ಮುಖ್ಯವಾದ ಕಾರಣ ತಾಯಿ ಗರ್ಭದಲ್ಲಿ ತಗೊಂಡಂಥ ಆಹಾರಗಳು ಒಂದು. ಎರಡನೇದು, ಮಗು ಹುಟ್ಟಿದಾಗನಿಂದ ಓವರ್ ಫೀಡಿಂಗ್, ಮೇಯ್ನ್ ಓವರ್ ಫೀಡಿಂಗ್ ಆಗ್ತಾ ಇದೆ. ಎಸ್ಪೆಷಲಿ ಮಕ್ಕಳಲ್ಲಿ 1, 2 ಇರೋದರಿಂದ ಓವರ್ ಫೀಡಿಂಗ್ ಆಗುತ್ತೆ ಒಂದು. ಎರಡನೇದು ಬಂದು ಅವ್ರು ತಿನ್ನೋ ಆಹಾರಗಳನ್ನೆಲ್ಲ ಇವ್ರ ಮೇಲೆ ಉಜ್ಜುವಂಥದ್ದು. ಮಗುಗೇನು ಆಹಾರ ಬೇಕಾಗಿದೆ, ಆ ವಯಸ್ಸಿನಲ್ಲಿ ಏನು ತಿಂದರೆ ಅವರು ನ್ಯೂಟ್ರಿಟಿವ್ ಆಗಿರ್ತಾರೆ ಅನ್ನೋದು ಬೇಕಾಗಿಲ್ಲ. ಇವರು ತಿನ್ನೋ ಪಿಜ್ಜಾ ಬರ್ಗರ್ ಅವ್ರಿಗೂ ಕೊಡುವಂಥದ್ದು. ತಿನ್ನೋಂಗಿದ್ರೆ ತಿಂದಂಗಿದ್ರೆ ಅದು ಸಿರಿಲೆ ಹಾಕು, ಹಾಲು ಹಾಕಿ, ಈಲೆ ಹಾಕಿ ಅಂತೇಳಿ ತಿನ್ನಿಸೋವಂಥದ್ದು. ಅದು ಎಷ್ಟು ಮಾತ್ರ ಆಹಾರ ಸರಿ ಇದೆ, ಆ ಮಗುಗೂ ನಿಜವಾಗ್ಲೂ ಆಹಾರ ಬೇಕಾಗಿದೆಯಾ? ನಾನು ಕೆಲವು ಫ್ಯಾಕ್ಟ್ರಿಗಳು ಹೆಸರು ಹೇಳೋದು ಬೇಡ, ಕೆಲವು ನ್ಯೂಟ್ರಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗೆ ಹೋಗಿದ್ದಾಗ, ದೊಡ್ಡ ಹೆಸರಿರೋಂಥ ಫ್ಯಾಕ್ಟ್ರಿಗೆ ಒಂದು ವಿಸಿಟ್ಗೆ ಹೋಗಿದ್ದಾಗ ಅಲ್ಲಿ ಇದ್ದಿದ್ದೇನಂತ ಹೇಳಿದ್ರೆ ಟನ್ಗಟ್ಲೆ ತರ್ತಾರೆ. ವೆಜ್ ನಾನ್ ವೆಜ್ ಆಗ್ದಂಗೆ ಅವನ್ನ ಹುಳಗಳ ಸಮೇತವಾಗಿ ನೆನೆಸ್ತಾರೆ. ನನಗೂ ಏನ್ರಿ ಇದು ಅಂತ ಹೇಳಿದ್ರೆ, ಏನು ಮಾಡೋದು ಸರ್, 1 ಟನ್ 2 ಟನ್ ಆದರೆ ಪರವಾಗಿಲ್ಲ, ಮಿನಿಮಮ್ ಐ ಹ್ಯಾವ್ ಟು ಗಿವ್ ಮೋರ್ ದ್ಯಾನ್ 100 ಟನ್ಸ್ ಪರ್ ಡೇ. ನಾನು ಎಲ್ಲಿ ಕ್ಲೀನ್ ಮಾಡಿಸ್ಲಿ ಸರ್ ಅಂತ. ಆಗಿರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲ ತಾಯಂದಿರ ಹತ್ರ ಒಂದೇ ಒಂದು, ನಿಮ್ಮ ಕೈನಲ್ಲಾದರೆ ನಿಮ್ಮ ಮನೆಯಲ್ಲಿ ರಾಗಿ ಸರಿ ಮಾಡ್ಕೊಂಡು ತಿನ್ನಿಸ್ರಿ, ಒಬೇಸಿಟಿ ಬರಲ್ಲ, ರೋಗಗಳು ದೂರ ಆಗುತ್ತೆ. ಪ್ರತಿನಿತ್ಯ ನನ್ನ ಆಹಾರದಲ್ಲಿ ರಾಗಿ ಮುದ್ದೆ, ರಾಗಿ ದೋಸೆ, ರಾಗಿ ಬಿಸ್ಕೆಟ್ಸ್ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿಂತೀವಿ. ಆಗಿರೋದ್ರಿಂದ ನಾನು ಯಾವುದೇ ರೀತಿಯಲ್ಲಿ ಬೊಜ್ಜು ಬರಲ್ಲ, ಸಂತೋಷವಾಗಿರ್ತೀವಿ. ಅದು ನ್ಯೂಟ್ರಿಷನ್ ಬೇಕಾಗಿದೆ. ಸೊಪ್ಪು ತರಕಾರಿ ಯಾರು ತಗೊಳ್ತಾರೋ ಅವ್ರಿಗೆ ನಮ್ಮ ಶರೀರದಲ್ಲಿ ಮಲಿನಗಳನ್ನ ಈಸಿಯಾಗಿ ದೂರ ಮಾಡೋಕ್ಕಾಗುತ್ತೆ. ಈಗ ಸೊಪ್ಪು ತರಕಾರಿ ಅನ್ನೋದು ತುಂಬ ಕಡಿಮೆ. ಇದು ಬೇಡ, ಅದು ಬೇಡ, ಹಂಗೆ ಬೇಡ, ಹಿಂಗೆ ಬೇಡ, ಫೇವ್ರೇಟಿಸಮ್. ನಮ್ಮ ಶರೀರಕ್ಕೆ ಆಹಾರ ಬೇಕಾಗಿದೆ ಬಿಟ್ಟು ಫ್ಯಾಷನ್ ಬೇಕಾಗಿಲ್ಲ. ಫ್ಯಾಷನ್ ನೀವು ಮಾಡ್ಕೊಬಂಡ್ರಿ, ತಾಯಿಯಾಗಿ ಏನಾದರೂ ನಿಮ್ಗೆ ಬೇಕಾಗಿರೋದು ನೀವು ಮಾಡಿರಿ, ಆದರೆ ಮಗುಗೆ ಏನು ಬೇಕಾಗಿದೆ ಅನ್ನೋದು ಯೋಚನೆ ಮಾಡಿರಿ ಒಂದ್ಸತಿ. ಅದನ್ನು ಮಾಡ್ತಾ ಇಲ್ಲ ನಮ್ಮ ತಾಯಂದಿರು. ಏನು ಮಾಡ್ತಾರೆ, ಅವ್ರು ತಪ್ಪು ಅನ್ನೋಕ್ಕಾಗಲ್ಲ. ಒಂದು ನನ್ನ ಮಗು ಚೆನ್ನಾಗಿರಬೇಕು, ಚೆಬ್ಬಿ ಹಿಂಗೆ ಹಿಡ್ಕೊಂಡ್ರೆ 2 ಕೈಗೆ ಸಿಕ್ಕಬೇಕು, ಅದು ಖಂಡಿತವಾಗಿ ಅದು ಸಂತೋಷ. ನಾವು ಮಗುನ ನೋಡಿದಾಗ ಚೆನ್ನಾಗಿದ್ರೆ ಎತ್ಕೊಳ್ತೀವಿ, ಆದರೆ ಅದು ಓವರ್ ವೆಯ್ಟ್ ಆಗಬಾರ್ದು, ಒಬೇಸಿಟಿ ಆಗಬಾರ್ದು. ಇದನ್ನು ಪ್ರತಿಯೊಬ್ಬರೂ ನಮಗೂ ಅರ್ಥ ಮಾಡ್ಕೋಬೇಕು. ನಮ್ಮ ಆಹಾರದ ವ್ಯತ್ಯಾಸದಿಂದ ಮತ್ತು ಈ ಮಗುಗೆ ಯಾವ ಟೈಮ್ನಲ್ಲಿ ಅಂದರೆ ಆ ಟೈಮ್ನಲ್ಲಿ ತಿನ್ನಿಸ್ತಾರೆ.
ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ನಾವು ಹೇಳೋದೇನಂತ ಹೇಳಿದ್ರೆ, ಮಗು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಓವರ್ ಫೀಡಿಂಗ್ ಮಾಡಬೇಡಿ. ಅವ್ರಿಗೂ ಅದು ಹಸುವಾಗಿದ್ದಾಗ ಮಗು ಅಳುತ್ತೆ, ಅದಿಲ್ಲ. ಇವ್ರ ಟೈಮ್ ಪ್ರಕಾರ, ಇವ್ರ ಅಲಾರಂ ಗಡಿಯಾರಂ ಪ್ರಕಾರ ಅವರು. ಹೌದು, ಅದು ಆ್ಯಕ್ಚುಲಿ ಅಂದರೆ ಎಲ್ಲ ತಾಯಂದ್ರಿಗೂ ಇರುತ್ತೆ. ಮಕ್ಕಳು ಚೆನ್ನಾಗಿ ಕಾಣ್ಬೇಕು, ನೀವು ಹೇಳ್ದಾಗೆ ಗುಂಡೋಗಿದ್ರೆ ತಾಯಂದ್ರಿಗೆ ಸಮಾಧಾನ, ಇನ್ಕ್ಲೂಡಿಂಗ್ ಮೀ. ನನಗೂ ಅಷ್ಟೇ, ಅಯ್ಯೋ ನನ್ನ ಮಗ ಏನಪ್ಪ ಇಷ್ಟು ಸಣ್ಣ ಇದ್ದಾನೆ, ಆ ಥರದ್ದೇ ಇರುತ್ತೆ. ತಿಂದರೂ ಕೂಡ ಸಣ್ಣ ಇರ್ತಾನೆ ಅವನು. ಸೊ ಅದು ಸಹಜ. ಬಟ್ ಅದು ಓವರ್ ಫೀಡ್ ಮಾಡೋದು, ಓವರ್ ವೆಯ್ಟ್, ಅದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ತಾಯಿ ತನ ತುಂಬ ಗೌರವ ಕೊಡ್ತೀವಿ. ಮಾತೃದೇವೋಭವ ಅಂತ ಬೆಳೆದಿರೋಂಥವ್ರು. ಆ ಮಾತೃದೇವೋಭವನು ಮಾತ್ರ ದೇವೋಭವ ಆಗ್ತಾ ಇದೆ. ನಿಜ, ಅತಿ ಆದ್ರೆ ಅಮೃತನು ವಿಷ ಅಂತಾರಲ್ಲ, ಆ ರೀತಿ. ನಮ್ಮದು ವಿಷ ಅನ್ನೋದಕ್ಕಿಂತ ಅವರು ಆ ಮಗುನ ಸಾಕ್ತಾ ಇದ್ದಾರಾ ಇಲ್ಲ ಅಂತ ಹೇಳಿದ್ರೆ ಅವರು ಹಿಂಸೆ ಕೊಡ್ತಾ ಇದ್ದಾರಾ, ಎರಡೂ ಅರ್ಥ ಆಗಲ್ಲ. ಬೇಕಾದಷ್ಟು ಟೈಮ್ ನೀವು ಅದು ಹೆಣ್ಮಕ್ಳಾಗಿ ನೀವು ನೋಡಿರ್ತೀರ, ರಿಲೇಟ್ ಆಗ್ತಾ ಇದೆ ನೀವು ಹೇಳೋದು ನಮಗೆ. ನಾವು ಏನು ಮಾಡ್ತೀವಿ, ಆ ಮಗುಗೆ ತಿನ್ನಿಸ್ರಿ, ಆ ಮಗು ಹೊಟ್ಟೆಗೆ ತಿನ್ನಿಸ್ಬೇಡಿ. ಹೊಟ್ಟೆಗೆ ಒಂದು ಚೀಲದ ಥರ ಆಗಿ ಗೋಣಿ ಚೀಲೆನಲ್ಲಿ ತುಂಬ್ದಂಗೆ. ಇದು ಒಂದು ಗಾದೆ ಇದೆ ಮೇಡಮ್. ಚೀಲ ಚೆನ್ನಾಗಿದ್ದಾಗ ನಾವು ಎಲ್ಲ ತುಂಬಿ ಮೇಲೆ ಇಡ್ತೀವಿ, ಚೀಲ ಕೆಟ್ಟೋಗಿದ್ದಾಗ ಕೆಳಗಡೆ ಹಾಕ್ಕೊಂಡು ಕಾಲು ಒರೆಸ್ಕೊಳ್ತೀವಿ ಅಂತ ಹೇಳಿ. ಅದೇ ರೀತಿ ಇದು ಶರೀರದಲ್ಲಿನೂ ಹೊಟ್ಟೆನೂ ಒಂದು ಚೀಲ ಅಂದ್ಕೊಂಡಿದ್ರೇನು ನೀವು ಬೇಕಾಗಿರೋದು ತುಂಬಿಸಿದಾಗ ಅದು ಆರೋಗ್ಯ ಆಗುತ್ತೆ. ಬೇಡದಿರೋದು ತುಂಬಿಸಿದಾಗ ಕಾಲಕ್ಕೆ ಹಾಕ್ಕೊಂಡು ಕಾಲು ಒರೆಸ್ಕೊಂಡು ಒಂದು ಚೀಲ ಆಗುತ್ತೆ. ಇದು ವ್ಯತ್ಯಾಸದಲ್ಲಿರೋದ್ರಿಂದ ನಮಗೂ ನಾವು ಅರ್ಥ ಆಗಬೇಕು. ಫಸ್ಟ್ ಯಾವುದೇ ಆಹಾರ ಆಗಲಿ, ಯಾವುದೇ ಈಗ ನಾವು ಎಷ್ಟು ಎಪಿಸೋಡ್ ಮಾಡಿದ್ರು ಫಸ್ಟ್ ಬಂದು ರೋಗ ಅನ್ನೋದಕ್ಕಿಂತ ಮುಖ್ಯವಾಗಿ ಅದನ್ನು ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರ, ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದೀರ, ನಿಮ್ಮ ಶರೀರ ಭಾಷೆನ ನೀವು ಅರ್ಥ ಮಾಡ್ಕೊಂಡ್ರಿ. ಒಬೆಸಿಟಿ 99 ಜನ ಅಲ್ಲ, 100 ಜನ ಬರೋದಕ್ಕೆ ಕಾರಣ ಬಂದು ಓವರ್ ಫೀಡಿಂಗ್, ಆಯಿಲ್ಸ್, ಮೈದಾ, ಬಿಳಿ ಪದಾರ್ಥಗಳು. ಅತ್ಯಂತ ಮುಖ್ಯವಾದದ್ದು ನಾವು ಹೇಳಲೇಬೇಕು ಅಂತ ಹೇಳಿದ್ರೆ ಬಿಳಿ ಪದಾರ್ಥಗಳು. ಅಂದರೆ ನಮ್ಮ ಥರ ಇರಲಿ ಅನ್ನೋದಲ್ಲ, ಅದು ಶಕ್ತಿಯುತವಾಗಿರಬೇಕು. ಒಂದು ಮೈದಾ ಏನು ಮಾಡ್ತಾರೆ, ಮೈದಾ ಬೆಳ್ಳಗಿರೋದಕ್ಕೆ ಕ್ಲೋರಿನ್ ಉಪಯೋಗಿಸ್ತಾರೆ. ಕ್ಲೋರಿನ್ ಅಂದರೆ ಏನು, ಬ್ಲೀಚಿಂಗ್ ಪೌಡ್ರು. ಬ್ಲೀಚಿಂಗ್ ಪೌಡ್ರು ನೀವು ತಿಂದು ಜೀರ್ಣ ಮಾಡ್ಕೊಂಡೋಗಾಗುತ್ತಾ? ಅದನ್ನು ಪೆರಿಸ್ಟಾಲ್ಟಿಕ್ ಮೂಮೆಂಟನ್ನು ಕಡಿಮೆ ಮಾಡುತ್ತೆ. ಒಂದು ಬಂದು ಆಹಾರ, ಆ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಹೋಗುತ್ತೆ. ಅಂದರೆ ನಮ್ಮ ಕರುಳು ಮೂಮೆಂಟ್ ಒಂದು ಇದ್ದೇ ಇರುತ್ತೆ, ಅದು ಇಂಬ್ಯಾಲೆನ್ಸ್ಡ್ ಆಗುತ್ತೆ. ಆ ಇಂಬ್ಯಾಲೆನ್ಸ್ನ ನಾವು ಸರಿಪಡಿಸ್ಕೋಬೇಕು. ಹೇಗೆ, ಸೊಪ್ಪು ತರಕಾರಿ ಇವೆಲ್ಲ ತಗೊಂಡು. ಅದು ಒಬೆಸಿಟಿ ಇರೋರು 100 ಭಾಗ ಕೂತಿರ್ತಾರೆ. ಈಗ ಇತ್ತೀಚಿನ ನಮ್ಮ ಯುವ ಪೀಳಿಗೆಯಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಅಂತ ಕಾರಣ ಬಂದು, ಈಗ ನಮ್ಮ ಎಸ್ಪೆಷಲಿ IT ಪೀಪಲ್ ಬೆಳಗ್ಗೆ ರಾತ್ರಿ ಏನಿಲ್ಲ, ಕೆಲಸ ಏನಂತ ಹೇಳಿದ್ರೆ ಬೇಗದ ಟಾರ್ಗೆಟ್ ರೀಚ್ ಆಗಬೇಕು, ಹಣ ತಗೋಬೇಕು. ಹಣ ಬೇಕ್ರಿ, ಬೇಡ ಅಂತ ನಾನು ಯಾರಿಗೂ ಹೇಳಲ್ಲ, ನಾನು ದುಡಿತಾ ಇದ್ದೀನಿ. ನಾವು ದುಡಿಯೋದ್ರಲ್ಲಿ ಹೆಂಗೆ ದುಡಿಬೇಕು, ಹೇಗೆ ದುಡಿದ್ರೆ ನಮ್ಗೆ ಇನ್ನಷ್ಟು ಒಳ್ಳೆಯದಾಗುತ್ತೆ. ಈ ಒಳ್ಳೆಯದಾಗೋ ರೀತಿಯಲ್ಲಿ ಫಸ್ಟ್ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಬಾಡಿಗೆ ಏನು ಬೇಕಾಗಿದೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ದಾಗ ಮಾತ್ರ ನಮಗೂ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ಏನೋ ಒಂದು ಹೇಗೋ ಒಂದು ಅಂತ ಹೇಳಿದ್ದಾಗ ನಮಗೂ ಯಾವುದೂ ಅತಿ ಅಮೃತನೂ ವಿಷ ಆಗುತ್ತೆ ಅಂತ. ಆ ರೀತಿಯಲ್ಲಿ ನಮ್ಮ ಶರೀರಕ್ಕೆ ಅಡಿಪೋಸ್ ಟಿಶ್ಯೂ ಅಂತ ಹೇಳಿ, ಕೊಬ್ಬು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಡಿಪೋಸ್ ಟಿಶ್ಯೂ ಜೊತೆಯಲ್ಲಿ ನಮ್ಮ ಮಾಂಸಖಂಡಗಳಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ದಾಗ ನಾವು ಒಂದು ರೀತಿ ರೋಗಗಳಲ್ಲ, ಎಲ್ಲ ರೀತಿ ರೋಗಗಳಿಗೂ ಈಗ ಕಾರ್ಡಿಯಾಕ್ ಅರೆಸ್ಟ್ ಅತ್ಯಂತ ಕ್ರೂರವಾದ್ದು. ನಿಮ್ಮ ಶರೀರಕ್ಕೆ ಆ ಹಾರ್ಟ್ ಫಂಕ್ಷನ್ಸ್ ಕಡಿಮೆ ಮಾಡುತ್ತೆ. ಎರಡನೇದು ಕಿಡ್ನಿ ಫೇಲ್ಯೂರ್. ಮೂರನೇದು ಇದು ಮಾಮೂಲಾಗಿ ನಮ್ಗೆ ಬರ್ತಾ ಇರುವಂಥದ್ದು ಆಸ್ತಮಾ. ಎಲ್ಲನೂ ನೀವು ಏನೇನು ಹೇಳ್ತೀರ, PCOD, PCOS, ಇಂಬ್ಯಾಲೆನ್ಸ್, ಸೈಕಲಾಜಿಕಲ್ ಇಂಬ್ಯಾಲೆನ್ಸ್. ಅದು ಇತ್ತೀಚೆಗೆ ನನಗೊಂದು ಮಲ್ಲೇಶ್ವರಂ ಪೇಷೆಂಟು, ನಾನು ಆಚೆ ಹೋಗೋದಕ್ಕೆ ಆಗ್ತಾ ಇಲ್ಲ, ದಪ್ಪ ಆಗಿದ್ದೀನಿ, ನಾನು ಅದು ಇಲ್ಲ, ನಾನು ಸಣ್ಣ ಆಗಬೇಕು,
ಅಂಥೇಳಿ ಇಲ್ದಿರೋ ಮೆಡಿಸಿನ್ಸ್ ಅದು ಇದು ಉಪಯೋಗಿಸ್ಬಿಟ್ಟು ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗಿ ನನ್ನ ಹತ್ರ ಅವ್ರ ಅಣ್ಣ ಕರ್ಕೊಂಬಂದರು. ಸರ್ ಇದು ಹೇಗೆ ಏನಮ್ಮ ಅಂತ ಹೇಳಿದ್ರೆ, ನನ್ನ ದಪ್ಪ ಇರೋದರಿಂದ ನಾನು ಆಚೆ ಹೋದರೆ ಅವಮಾನ ಮಾಡ್ತಾ ಇದ್ದಾರೆ. ಅವಮಾನ ನಾನು ಕಡಿಮೆ ಮಾಡೋದಕ್ಕೆ ಯಾವುದ್ಯಾವುದೋ ತಗೊಂಡೆ, ಸಣ್ಣ ಆಗಿದೆ ಮತ್ತು ದಪ್ಪ ಆಗಿದ್ದೀನಿ. ಈಗ ನಮ್ಮ ಬೇಕಾದಷ್ಟು ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಏನು ಮಾಡ್ತಾರೆ, ಇನ್ ಹೌಸ್ ಮಾಡ್ತಾರೆ. ಅದೇನು ಆಹಾರ ಕಡಿಮೆ ಮಾಡಿ ತರಕಾರಿ ತಗೋ, ಅದು ತಗೋ, ಇದು ತಗೋ ಅಂತೇಳಿ 10 ದಿನ ಕೋರ್ಸು, 15 ದಿನ ಕೋರ್ಸ್ ಮಾಡ್ತಾರೆ. ಆ ಕೋರ್ಸ್ ಆದಮೇಲೆ ಅವ್ರು ಏನಾಗ್ತಾ ಇದ್ದಾರೆ, ಈಗಿದ್ದವರು ಹಿಂಗಾಗ್ತಾರೆ. ಅಂದರೆ ಡಬಲ್ ವೆಯ್ಟ್ ಗೇನ್ ಆಗ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಅಲ್ಲಿದ್ದಾಗ ತಿಂದಿಲ್ಲ ಅನ್ನೋ ಒಂದು ಕೋಪದಿಂದ ಡಬಲ್ ತ್ರಿಬಲ್ ಟೈಮ್ ತಗೊಳ್ತಾರೆ. ರೋಗ ಹೋಗೋದಲ್ಲದೆ ಇವ್ರಿಗೆ ಅದು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಆಗಿರೋದ್ರಿಂದ ಇನ್ ಹೌಸ್ ಟ್ರೀಟ್ಮೆಂಟ್ಸ್ ಒಬೆಸಿಟಿಗೆ ಬೇಕಾಗಿಲ್ಲ. ಎಸ್ಪೆಷಲಿ ಕೆಲವು ನ್ಯೂಟ್ರಿಟಿವ್ ಫುಡ್ಸ್ ಅಂತೇಳಿ ಒಬೆಸಿಟಿಗೆ ಕೊಡ್ತಾರೆ. ಅವ್ರನ್ನ ಏನಿದೆ ಹೇಗಿದೆ ಅಂತೇಳಿ ಕೇಳಿ ನೋಡ್ರಿ. ಯಾವುದೇ ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನ ಇತಿಯಾಗಿ ಮಿತಿಯಾಗಿ ತಗೊಂಡಿದ್ದಾಗ ಪ್ರತಿಯೊಂದೂ ನಮ್ಮ ಶರೀರಕ್ಕೆ ಅಮೃತ ಆಗುತ್ತೆ. ಅದು ಬಿಟ್ಟು ನಾವು ಏನೋ ಒಂದು ತಗೊಂಡು ಏನೋ ಒಂದು ಆಗೋಣ ಅಂತ ಹೇಳಿದ್ರೆ ಒಬೆಸಿಟಿ ಬದಲಾಗಿ ಇನ್ನಷ್ಟು ರೋಗ ತಗೊಳ್ತಾ ಇದ್ದೀರ. ಅದು ನನಗೆ ತುಂಬ ಆತ್ಮೀಯರು ನಮ್ಮ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅದು ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿ ಮಾಡ್ತಾರೆ. ಕ್ಲೋಸ್ ಫ್ರೆಂಡು, ಹೆಸರು ಹೇಳೋದು ಬೇಡ. ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿದ್ರೆ ನಮ್ಮ ಸಣ್ಣದಾಗಿ ಸೂಚರ್ ಮಾಡಿ ಹೊಟ್ಟೆಗೆ ಅಡಿಪೋಸ್ ಟಿಶ್ಯೂ ತೆಗೆಯುವಂಥದ್ದು. ಜೊತೆಗೆ ಹೊಟ್ಟೆನ ಹೀಗೆ ಚೀಲದ ಥರ ಇರೋದನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿದ್ದಾಗ ವೇಗಸ್ ನರ್ವ್ ಡ್ಯಾಮೇಜ್ ಆಗುತ್ತೆ. ನಮ್ಮ ಮೆದುಳಿನಿಂದ ಬರುವಂಥದ್ದು ವೇಗಸ್ ನರ್ವ್ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಇವೆರಡು ಕಾರಣದಿಂದ ಸತ್ತೋಗಿದ್ದಾರೆ. ಕಾಸ್ಟ್ಲಿಯೆಸ್ಟ್ ಪರ್ಸನ್ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಕಾಸ್ಟ್ಲಿಯೆಸ್ಟ್ ಪರ್ಸನ್ ಅಂತಲೇ ಹೇಳ್ಬೋದು. ಅವರು ಬೇಡಾರಿ ಅಂತ ಹೇಳಿದೆ, ನನ್ನ ಯೋಗ ಸ್ಟೂಡೆಂಟ್ ಅವರು. ಬೇಡಾರಿ ಅಂತ ಹೇಳಿದ್ರೆ, ಇಲ್ಲ ಡಾಕ್ಟ್ರೆ ನನಗೆ ಅದು ಯೋಗ ಮಾಡೋದು ನಿಧಾನ ಆಗ್ತಾ ಇದೆ. ಅವರು ಎಣ್ಣೆ ಬಿಟ್ಟಿಲ್ಲ, ಸಿಗರೇಟ್ ಬಿಟ್ಟಿಲ್ಲ, ಮಾಂಸಾಹಾರ ಬಿಟ್ಟಿಲ್ಲ. ನಾನು ಹೇಳಿದ್ದು ಒಂದಿನೂ ಫಾಲೋ ಮಾಡೋಕೆ ಆಗ್ತಾ ಇರಲಿಲ್ಲ ಅವ್ರಿಗೆ. ಮಿನಿಮಮ್ ನಾವು ಅವ್ರಿಗೆ ಏನು ಹೇಳ್ತಾ ಇದ್ದೀವಿ, ರೋಗ ತಂದು ನಮ್ಗೆ ದುಡ್ಡು ಕೊಡ್ರಿ ಅಂತ ಕೇಳ್ತಾ ಇಲ್ಲ, ನಿಮ್ಮ ಆರೋಗ್ಯನ ನೀವು ಕಾಪಾಡಿಕೊಂಡ್ರಿ, ಒಬೆಸಿಟಿನ ನ್ಯಾಚುರಲ್ ಆಗಿ ಕಡಿಮೆ ಮಾಡಿಕೊಂಡ್ರಿ ಅಂತ ಹೇಳಿದ್ರೆ, ಇಲ್ಲ ನಾನು ಸರ್ಜರಿ ಮಾಡಿಸ್ಕೊಳ್ತೀನಿ. ಸರ್ಜರಿ ಆಗಿದ್ದ 1.5 ತಿಂಗಳಿನಲ್ಲಿ ತೀರ್ಕೊಂಡ್ರು. ಡಾಕ್ಟ್ರು ನನ್ನ ಕ್ಲೋಸ್ ಫ್ರೆಂಡು. ಈ ಹೈಫೈ ಪ್ರೊಫೈಲ್ ಇರೋಂಥ ಆ ಪೇಷಂಟು ನನಗೂ ಬೇಕಾಗಿರೋ ಪೇಷಂಟು. ಇಬ್ಬರು ನನಗೆ ಹೇಳಿದೆ, ಡಾಕ್ಟ್ರೆ ಏನು ಡಾಕ್ಟ್ರೆ ಅಂತ ಹೇಳಿದ್ರೆ, ಸುಮ್ಮನೆ ಇರ್ರಿ ನಮ್ಮ ಸರ್ಜರಿ ಮಾಡೋಣ. ಹಾಗೆ ನಾನು ಇನ್ನೇನು ಮಾತಾಡಲಿ ಅಲ್ಲಿ. ಆ ರೀತಿಯಲ್ಲಿ ಇರೋವಾಗ ನಮ್ಮ ಈ ಕೊಲೆಸ್ಟ್ರಾಲ್ ಎಲ್ಲ ಕಡೆ ಡಿಪಾಸಿಟ್ ಆಗಿ ನಮ್ಮ ವ್ಯಾರಿಕೋಸ್ ವೇನ್ಸ್, ಆಥ್ರೈಟಿಸ್, ಬ್ಯಾಕ್ ಪೇಯ್ನ್, ಅಂದರೆ ಹೊಟ್ಟೆ ಹಿಂಗಿರುತ್ತೆ. ಆ ಹೊಟ್ಟೆಗೆ ಪೊಸಿಷನಿಂಗ್ ಮಾಡಬೇಕು ಅಂತೇಳಿ ಅವ್ರೇನು ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಇಲ್ಲಾಂದರೆ ಯಾವುದೋ ಒಂದು ಹಿಂದಕ್ಕೋ ಮುಂದಕ್ಕೋ ಆ ಬಾಡಿ ಪೊಸಿಷನಿಂಗು ಚೇಂಜ್ ಆಗುತ್ತೆ. ಐದರ್ ಫಾರ್ವರ್ಡಿಂಗ್ ಆರ್ ಬ್ಯಾಕ್ವರ್ಡ್. ಆ L3 L4 ಅನ್ನೋದು ಕಾಮನ್ ಆಗಿ ಡ್ಯಾಮೇಜ್ ಆಗುತ್ತೆ. ಒಂದು. ಎರಡನೇದು ಬಂದು ಹೆಣ್ಮಕ್ಕಳಲ್ಲಿ ಬ್ರೆಸ್ಟ್ ಕ್ಯಾನ್ಸರು ಸುಲಭವಾಗಿ ಬರುತ್ತೆ. ಆ ಡಿಪಾಸಿಟ್ಸ್ ವೇರಿಯೇಷನ್ಸು. ಇನ್ನು ಸೈಕಲಾಜಿಕಲ್ ಇಂಬ್ಯಾಲೆನ್ಸ್. ನನ್ನ ದಪ್ಪ ಆಗಿದ್ದೀನಿ, ನನ್ನ ದಪ್ಪ ಆಗಿದೆ. ಈಗ ನಾನು ಅದು ನಮ್ಮ ಮಲ್ಲೇಶ್ವರಂ ಪೇಷಂಟ್ ಬಗ್ಗೆ ಹೇಳಿದೆ. ಆಚೆನೆ ಬರ್ತಾ ಇರಲಿಲ್ಲ, ನಾನು ಸಣ್ಣ ಆಗೋ ತನಕ ಆಚೆ ಬರಲ್ಲ. ಯಾವಾಗ ಸಣ್ಣ ಆಗ್ತಾರೆ ಇನ್ನಷ್ಟು ದಪ್ಪ ಆಗ್ತಾರೆ. ಆಚೆ ಬರಲಿಲ್ಲ, ಮನೆಯಲ್ಲೇ ಕೂತು ನೀನು ಇನ್ಆಕ್ಟಿವ್ ಆಗಿದ್ರೆ ಇನ್ನಷ್ಟು ದಪ್ಪ ಆಗ್ತಾರೆ. ಜೊತೆಯಲ್ಲಿ ಆ ಯೋಚನೆಯಿಂದ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಕನಿಷ್ಠ ಪಕ್ಷ ನೀವು ದಪ್ಪ ಇದ್ರೂ ಚಿಂತೆ ಇಲ್ಲ, ಯೋಚನೆಗಳು ಅದ್ರ ಮೇಲೆ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಸಣ್ಣ ಆಗೋದು ಏನಿಲ್ಲ, ಒಂದು ರಾಗಿ ರೊಟ್ಟಿ, ಮಿನಿಮಮ್ ವ್ಯಾಯಾಮ. ನನ್ನ ಖಂಡಿತವಾಗಿ ಒಂದು ರೀಸನಬಲ್ ಲೈಫ್ ಸ್ಟೈಲ್ ಇದ್ದರೆ ಯಾವುದೇ ಕಾರಣಕ್ಕೂ ನಾವು ಒಬೇಸ್ ಆಗಲ್ಲ, ಕೊಬ್ಬಿನ ಅಂಶಗಳು ಸೇರಲ್ಲ. ಹೆಣ್ಮಕ್ಕಳಲ್ಲಿ ಒಬೇಸ್ ಆಗೋದಕ್ಕೆ ಇನ್ನೊಂದು ಕಾರಣ ಇದೆ. ಹೆರಿಗೆ ಆದಮೇಲೆ ಖಂಡಿತವಾಗಿ ಹೊಟ್ಟೆ ಸ್ಯಾಗಿನೆಸ್ ಇರುತ್ತೆ. ಅಂದರೆ ಅವರು 9 ತಿಂಗಳ ಮಗು ಇದ್ದಿದ್ದರಿಂದ
ಹೊಟ್ಟೆ ಮುಂದಕ್ಕೆ ಬಂದಿರುತ್ತೆ. ಆ ಸ್ಯಾಗಿನೆಸ್ ಮುಂಚೆ ಬಟ್ಟೆ ಕಟ್ಟೋರು ನಮ್ಮ ಹೆಣ್ಮಕ್ಳು ಆಲ್ಮೋಸ್ಟ್ ಕೆಲವು ವರ್ಷಗಳ ಹಿಂದೆ ಅಂದರೆ ಒಂದು 30-40 ವರ್ಷ ಹಿಂದೆ ಬಟ್ಟೆ ಕಟ್ಟೋರು. ಈಗ ಬಟ್ಟೆ ಕಟ್ಟಲ್ಲ, ಯಾಕಂದರೆ ಅವ್ರು ಜಾಬ್ಗೆ ಹೋಗಬೇಕು, ಎಕ್ಸಸೈಸ್ ಮಾಡಲ್ಲ, ಅಬ್ಡಾಮಿನಲ್ ಎಕ್ಸಸೈಸಸ್. ಈಗ ನಮ್ಮ ಭಾರತ ದೇಶ ಬಿಟ್ಟು ಬೇರೆ ಯಾವುದೇ ಫಾರಿನ್ ಕಂಟ್ರಿಗೆ ಹೋದ್ರೂ ಹೆಣ್ಮಕ್ಳು ಸೌಂದರ್ಯವಾಗಿರೋದಕ್ಕೂ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ. ತಾಯಿತನಕ್ಕೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಇಲ್ಲಿ ನಾನು ಹೆಂಗಿದ್ರೆ ಏನಿದೆ, ನನ್ನ ಮಗು ಚೆನ್ನಾಗಿರಲಿ, ನಮ್ಮ ಯಜಮಾನರು ಚೆನ್ನಾಗಿರಲಿ, ಈ ಇಬ್ಬರನ್ನ ಬ್ಯಾಲೆನ್ಸ್ ಮಾಡ್ತಾ ಆ ಕುಟುಂಬ ಅನ್ನೋದು ಈಕೆ ಎದಲ ಮೇಲೆ ಇದೆ ಅನ್ನೋದ್ರಿಂದ ಆ ಹೊಟ್ಟೆನೂ ಮುಂದಕ್ಕೆ ಬರುತ್ತೆ. ಕೆಲವು ತುಂಬ ಸುಲಭವಾದ್ದು ಕಡಿಮೆ ಮಾಡ್ಕೊಂಡಂತೂ ಎಕ್ಸಸೈಸ್ ಇದೆ. ಅಬ್ಡಾಮಿನಲ್ ಎಕ್ಸಸೈಸ್ ಮಾಡಿದ್ದಾಗ ಎಲ್ಲರೂ ಸೌಂದರ್ಯ ಅನ್ನೋದು ಎಲ್ಲೋ ಇಲ್ಲ ಮೇಡಮ್, ನಮ್ಮಲ್ಲಿ ನಾವು ಪಡ್ಕೊಂಡೋದ್ರಲ್ಲಿದೆ. ನಾವು ಆನಂದವಾಗಿದ್ದಾಗ ಅದೇ ಸೌಂದರ್ಯ, ಇನ್ನು ಬೇರೆ ಇನ್ನೇನು ತಂದು ಯಾವುದೋ ರೀತಿಯಲ್ಲಿ ಬೇಕಾಗಿಲ್ಲ. ಈಗ ನಮ್ಗೆ ಅತ್ಯಂತ ಮುಖ್ಯವಾದ, ಮೊನ್ನೆನೂ ನಿಮ್ಮನ್ನು ಕೇಳಿದ್ದೀನಿ, ಬುಟಾಲ್ ಇಂಜೆಕ್ಷನ್ಸ್ ಚೆನ್ನಾಗಿ ಕಾಣಬೇಕು ಅಂತೇಳಿ ಬುಟಾಲ್ ಇಂಜೆಕ್ಷನ್ನಿಂದ ಸ್ಕಿನ್ ಸಿಂಕಿಂಗ್ ಆಗ್ತಾ ಇದೆ, ಜೊತೆಯಲ್ಲಿ ಒಬೇಸ್ ಆಗ್ತಾ ಇದ್ದಾರೆ. ಹೌದು, ಮೇಕಪ್ಗಳು ಮಾಡೋದು ಓವರ್ ಮೇಕಪ್ ಮಾಡ್ತಾರೆ, ಜೊತೆಯಲ್ಲಿ ಅವರು ಸ್ಮೈಲಿಂಗ್ ಫೇಸ್ ಬೇಕಾಗಿದೆ. ಅವ್ರು ನ್ಯಾಚುರಲ್ ಸ್ಮೈಲ್ ಅಲ್ಲ. ಪಾಪ ಅವರು ಏನಂತ ಹೇಳಿದ್ರೆ ಬೆಳಗ್ಗೆನಿಂದ ರಾತ್ರಿವರೆಗೂ ಶೂಟಿಂಗ್ಸ್ ಇದ್ದಾಗ ಏನು ಮಾಡ್ತಾರೆ, ನಗ್ತಾ ಇರೋಕ್ಕಾಗಲ್ಲ. ಕೊನೆಗೆ ಅವ್ರು ಏನಾಗ್ತಾ ಇದ್ದಾರೆ, ಬುಟಾಕ್ಸ್ ಅದು ಇದು ಅಂತೇಳಿ ಸ್ಟಿರಾಯ್ಡ್ಸ್ ತಗೊಳ್ತಾ ಇದ್ದಾರೆ. ಆ ಸ್ಟಿರಾಯ್ಡ್ನಿಂದ ಅವರು ಒಬೇಸ್ ಆಗೋದಲ್ಲದೆ ರೋಗಗಳು ತಗೊಳ್ತಾ ಇದ್ದಾರೆ. ದಯವಿಟ್ಟು ಈ ರೀತಿಯಲ್ಲಿ ನಿಮ್ಮನ್ನು ನೀವು ಸಿಂಕ್ ಮಾಡ್ಕೋಬೇಡಿ, ನಿಮ್ಮ ಆತ್ಮತೃಪ್ತಿಯಾಗಿ ಜೀವನ ಮಾಡಿರಿ. ಆನಂದ ಅನ್ನೋದು ಇದ್ದೇ ಇದೆ, ಹ್ಯಾಪಿನೆಸ್ ಇರುತ್ತೆ, ಸಂತೋಷ ಅನ್ನೋದು ಎಲ್ಲೋ ಇಲ್ಲ. ಸ್ಮೈಲ್ ಈಸ್ ದಿ ಬೆಸ್ಟ್ ಆ್ಯಂಡ್ ನೆಸೆಸರಿ ಒನ್. ಎಷ್ಟು ಮೈಲ್ ಬೇಕಾದ್ರೂ ಹೋಗ್ಬೋದು. ಆ ಎಸ್ ಅನ್ನೋದಿಲ್ಲ ಅಂತ ಹೇಳಿದ್ರೆ ಆ ಮೈಲ್ ಅನ್ನೋದು ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ. ಕನ್ಸ್ಟ್ರಕ್ಷನ್ ವೇನಲ್ಲಿ ಹೋಗ್ಬೇಕೇ ಬಿಟ್ಟು ಯಾವುದೇ ರೀತಿಯಲ್ಲಿ ನಮ್ಮನ್ನು ನಾವು ಕೊಲ್ಕೊಳ್ತಾ ಇದ್ದೀವಿ. ಈ ಮೆಡಿಸಿನ್ಸ್ನಿಂದ ಆನಂದ ಅನ್ನೋದು ಬದಲಾಗಿ ವಿ ಆರ್ ಸೆಲ್ಫ್ ಅಸಾಸಿನೇಟಿಂಗ್. ಆ ಅಸಾಸಿನೇಷನ್ ಬೇಕಾಗಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ಮೇಡಮ್. ಡಾಕ್ಟರ್ ಸುಬ್ಬಯ್ಯ ಅವರೇ, ಒಬೇಸಿಟಿ ಅಂತಂದ್ರೆ ಏನು, ಅದರಿಂದ ಎಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅನ್ನೋದನ್ನು ಹೇಳಿದ್ರೆ, ಅಂದರೆ ಅದು ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದು ನಿಜವಾಗ್ಲೂ ಕೂಡ ಅದು ತುಂಬ ಭಯ ಹುಟ್ಟಾಕತ್ತೆ. ಯಾಕಂದರೆ ಅದು ಏನಕ್ಕೆ ಬೇಕಾದರೂ ಲೀಡ್ ಮಾಡಬಹುದು. ಸೊ ನೀವು ಇಂಥ ಒಬೇಸಿಟಿ ಇರುವಂಥ ಪೇಷಂಟ್ಗಳನ್ನ ಹೇಗೆ ಗೈಡ್ ಮಾಡ್ತೀರಾ, ಹೇಗೆ ಟ್ರೀಟ್ ಮಾಡ್ತೀರಾ? ಫಸ್ಟ್ ಬಂದು ನಾನು ಹೇಳೋದೇನಂತ ಹೇಳಿದ್ರೆ, ಆಹಾರಗಳನ್ನ ಕಡಿಮೆ ಮಾಡಬೇಡಿ, ಕಡಿಮೆ ಮಾಡಬಾರ್ದು. ಓಕೆ, ಒಂದಿನ ಈಗ ಸೌದೆಕಾಯಿ ತಗೋ, ಅದು ತಗೋ, ಇದು ತಗೋ ಅಂತ ಹೇಳ್ತಾರೆ, ಬೂದುಗುಂಬಳಕಾಯಿ ತಗೋ ಎಲ್ಲ ಹೇಳ್ತೀವಿ. ನಾನು ಹೇಳ್ತೀನಿ, ಒಬೆಸಿಟಿಗೆ ಅದು ಸೌದೆಕಾಯಿ ಬೇಕು, ಬೂದುಗುಂಬಳಕಾಯಿ ಬೇಕು, ಇದು ಜ್ಯೂಸಸ್ನ ನಾವು ಅಡ್ವೈಸ್ ಮಾಡೇ ಮಾಡ್ತೀವಿ. ಆದರೆ ಅದರ ಜೊತೆಯಲ್ಲಿ ನೀವು ತಿನ್ನಬೇಕಾಗಿರೋ ಪದಾರ್ಥಗಳು, ತಿನ್ನಬಾರ್ದ ಪದಾರ್ಥಗಳನ್ನ ಫಸ್ಟ್ ಅರ್ಥ ಮಾಡ್ಕೊಂಡ್ರಿ. ತಿನ್ನಬೇಕಾಗಿರೋದೇನು, ತಿನ್ನಬಾರ್ದೇನು, ಇದೆರಡು ವ್ಯತ್ಯಾಸ ತಗೊಂಡಿದ್ದಾಗ ನಮ್ಮ ಶರೀರಕ್ಕೆ ಫಸ್ಟು ಶೋಷಣೆ ಆಗಬಾರ್ದು, ನ್ಯೂಟ್ರಿಷನ್ ಇರಬೇಕು. ಸೊಪ್ಪು ತರಕಾರಿಗಳನ್ನ ಹೇರಾಳವಾಗಿ ಉಪಯೋಗಿಸ್ರಿ, ಧಾರಾಳವಾಗಿ ಕೊಡ್ರಿ. ನಿಮ್ಮ ಶರೀರಕ್ಕೆ 4 ಅವರ್ನಲ್ಲಿ ಜೀರ್ಣ ಆಗುತ್ತೆ ಸೊಪ್ಪು ತರಕಾರಿ. ಈ ಕೊಬ್ಬಿನಂಶಗಳು ತಗೊಂಡಿದ್ದಾಗ 72 ಅವರ್ ಆಗುತ್ತೆ. ಎಸ್ಪೆಷಲಿ ನಾನ್ ವೆಜ್ ಅವಾಯ್ಡ್ ಮಾಡಿ ಅಂತ ಹೇಳಿದ್ವಿ. 72 ಅವರ್ ಮಾಂಸ ನೀವು ಆಚೆ ಇಟ್ಟರೆ ಏನಾಗಿರ್ಬೋದು ಮೇಡಮ್, ಇಲ್ದಿರೋ ಕೆಮಿಕಲ್ಸ್ ಎಲ್ಲ ಬರುತ್ತೆ. ನಾವು ಪ್ರೊಬಯೋಟಿಕ್ ಬ್ಯಾಕ್ಟೀರಿಯಾ, ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಂತೇಳಿ 2 ಇರುತ್ತೆ ನಮ್ಮ ಗಟ್ಸ್ ಹೆಲ್ತ್ನಲ್ಲಿ. ರೋಗಕಾರಕ, ರೋಗಮಾರಕ. ರೋಗಕಾರಕ ಅಂತ ಹೇಳಿದ್ದಾಗ ಅವು ನಾವು ತಿನ್ನೋ ಆಹಾರಗಳಿಂದನೇ ಬರುವಂಥವು. ಜಾಸ್ತಿ ಭಾಗ ಅಲ್ಲ, 100% ಭಾಗ ಅಲ್ಲಿ ರೆಡಿ ಆಗೋದಕ್ಕೆ ಇದು ಸೀಲ್ಡ್ ಒನ್. ನಮ್ಮ ಹೊಟ್ಟೆ ಬಂದು ಕಾಂಪ್ಯಾಕ್ಟ್ ಆ್ಯಂಡ್ ಸೀಲ್ಡ್ ಒನ್. ಬೇರೆದು ನಾವು ತೊಗೊಂಡ್ರೆ ಬಿಟ್ಟು ಈಸಿಯಾಗಿ ಹೋಗಲ್ಲ. ಅದನ್ನು ಯೋಚನೆ ಮಾಡಬೇಕು. ಈ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಎಸ್ಪೆಷಲಿ ಕರ್ಡು ತಂಗಳನ್ನ ತಗೊಂಡಿದ್ದಾಗ ಎಲ್ಲನೂ ರೋಗ ಅನ್ನೋದು ಕಾಣಿಸ್ದಂಗೆ ಹೋಗುತ್ತೆ. ಈ ಸಲಾಡ್ಸ್, ವೆಜಿಟೇಬಲ್ ಸಲಾಡ್ಸ್ ಖಂಡಿತವಾಗಿ ಉಪಯೋಗಿಸ್ರಿ ಅಂತ ಹೇಳ್ತೀವಿ. ಅತ್ಯಂತ ಅಮೂಲ್ಯವಾದದ್ದು, ನಮ್ಗೆ ಬೇಕಾಗಿರುವಂಥದ್ದು. ಅಂದರೆ ಆರ್ಗಾನಿಕ, ಇನ್ಆರ್ಗಾನಿಕ. ಮತ್ತು ಪ್ರಶ್ನೆ, ಆರ್ಗಾನಿಕ್ ಇನ್ಆರ್ಗಾನಿಕ್ ಅನ್ನೋದಕ್ಕಿಂತ ಬಂದ ತಕ್ಷಣ ಕ್ಲೀನಾಗಿ ತೊಳ್ಕೊಂಡು, OCD ರೀತಿಯಲ್ಲಿ ತೊಳಿಬೇಡಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತರಕಾರಿ ತೊಳ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು,
ರಾಕ್ ಸಾಲ್ಟ್. ಉಪ್ಪು ಅಂದ ತಕ್ಷಣ ಸಮುದ್ರದ ಉಪ್ಪು, ಟಾಟಾ ಸಾಲ್ಟ್, ಅದು ಇದು ಅಂತ ಕಂಪನಿಗಳ ಅಡ್ವರ್ಟೈಸ್ಮೆಂಟ್ ಹೇಳ್ತಾರೆ. ಕಂಪನಿ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಬೇಡ. ರಾಕ್ ಸಾಲ್ಟ್, ಕಲ್ಲುಪ್ಪು ಅಂತ ಹೇಳಿದ್ರೆ ಹಿಮಾಲಯನ್ ರಾಕ್ ಸಾಲ್ಟ್, ಪಿಂಕ್ ಸಾಲ್ಟ್ ಅಂತ ಕರೀತಾರೆ. ಅದನ್ನು ತಗೋಬೋದು. ನಿಂಬೆಹಣ್ಣು ಅದು ಸ್ವಲ್ಪ ಹಾಕ್ಬಿಟ್ಟು ಅದಕ್ಕೆ ಬೇಕಾಗಿರುವಂಥದ್ದು ಆದಷ್ಟು ಮೆಣಸಿನ ಪೌಡ್ರು, ನಿಮ್ಗೆ ಬೇಕಾದರೆ ಸ್ವಲ್ಪ ಗರಂ ಮಸಾಲ ಪೌಡ್ರು. ಅಂದರೆ ಒಂದೇ ದಿನ ಒಂದೇ ರೀತಿಯಲ್ಲಿ ಎಲ್ಲ ಟೈಮ್ ತೊಗೊಂಡೋಗಾಗಲ್ಲ ಅಂತ ಹೇಳಿದಾಗ ಈ ರೀತಿ ಸಲಾಡ್ಸ್ ಮಾಡಿರಿ. ಕನಿಷ್ಠ ಪಕ್ಷ ಟೇಕ್ ಲಿಟಲ್ ಫುಡ್, ಲಾರ್ಜ್ ಕ್ವಾಂಟಿಟಿ ತಗೋಬೇಡಿ. ಒಂದು 3 ಸತಿ ಆಗೋದು 4 ಸತಿ ತಿನ್ನಿರಿ, ಅದು ತಪ್ಪಿಲ್ಲ. ಯಾಕಂದ್ರೆ ನಿಮ್ಮ ಆಹಾರ ನೀವು ತೊಗೊಳ್ತಾ ಇದ್ರಿ, ಯಾರ್ದೋ ತಿಂತಾ ಇಲ್ಲ. ಅದನ್ನು ಮಿತವಾಗಿ ನಿಮ್ಗೆ ರುಚಿ ತగ్గಂಗೆ ಬೇಡ. ಟೇಸ್ಟಿಂಗ್ ಪೌಡರ್ಸು ರುಚಿ ತగ్గಂಗೆ ಅಂದರೆ ಪಾನಿಪುರಿ, ನಮ್ಮವರು ಗೋಬಿ ಮಂಚೂರಿ, ಏನೇನೋ ಹೆಸರುಗಳು. ಐಫೈ ಹೋಟೆಲ್ಸ್ಗೆ ಹೋಗಿದ್ರೆ ಈಗ ನಾವು ಅದು ನನ್ನ ಕ್ಲೋಸ್ ಫ್ರೆಂಡ್ಸ್ ಜೊತೆಯಲ್ಲಿ ನಾನು 5 ಸ್ಟಾರ್ ಹೋಟೆಲ್ಗೆ ಹೋಗಿದ್ದಾಗಲೂ ನಾವು ತಿನ್ನೋದಿಷ್ಟೇ. ನಾರ್ತ್ ಇಂಡಿಯಾ ಅವ್ರ ಸೌತ್ ಇಂಡಿಯಾ ಫುಡ್ ವಿತೌಟ್ ಎನಿ ಟೇಸ್ಟಿಂಗ್ ಪೌಡರ್ಸ್. ಇಷ್ಟ ಇದ್ದರೆ ಕೊಡಿ, ಕಷ್ಟ ಇದ್ದರೆ ನಾವು ಎದ್ದೋಗ್ತೀವಿ. ಈ ರೀತಿಯಲ್ಲಿ ನಮ್ಮದೇ ಆದ ಒಂದು ರಿಸ್ಟ್ರಿಕ್ಟೆಡ್ ಫುಡ್ ಇರಬೇಕು. ಬೆಳಗ್ಗೆ ಏಳಬೇಕು, ಸೂರ್ಯನ ನೋಡಬೇಕು. ಸೂರ್ಯನಿಂದ ವಿಟಮಿನ್ಸ್ ನಮ್ಗೆ ಬರುವಂಥದ್ದಿಂದನೂ ಒಬೆಸಿಟಿ ಕಡಿಮೆ ಆಗ್ತಾ ಇದೆ. ನ್ಯಾಚುರಲ್ ಟ್ರೀಟ್ಮೆಂಟು ಅದು ತೊಗೊಂಡ್ರೆ ಬೇಗ ಬೆಳಗ್ಗೆ ಎದ್ದು ಕನಿಷ್ಠ ಪಕ್ಷ ಒಂದು ಹಾಫ್ ಆನ್ ಅವರು ಸೂರ್ಯ ಜೊತೆನಲ್ಲಿರ್ರಿ. ವಿಟಮಿನ್ ಡಿ, ಇ, ಕೆ ನಮ್ಗೆ ಧಾರಾಳವಾಗಿ ಸಿಕ್ಕುತ್ತೆ, ಫ್ರೀ ಆಫ್ ಕಾಸ್ಟ್. ಜೊತೆ ಒಂದು ಅರ್ಧ ಅವರ್ ಆದರೂ ಮಾರ್ನಿಂಗ್ ವಾಕಿಂಗ್ ಮಾಡಿ, ಅರ್ಧ ಅವರ್ ಮಿನಿಮಮ್. ದಟ್ಟು ಇಂಟರ್ಮಿಟೆಂಟ್ ವಾಕಿಂಗ್ ಅಂತ ಹೇಳಿದ್ರೆ ಶರೀರಕ್ಕೆ ನಾವು ಹೇಗೆ ಮಾಡಿಕೊಂಡ್ರೆ ನಮಗೂ ಶರೀರ ಚೆನ್ನಾಗಿರುತ್ತೆ ಅನ್ನೋದು. ಪ್ರಾಣಾಯಾಮಗಳು, ಪ್ರಾಣಾಯಾಮ ಅನ್ನೋದು ಖಂಡಿತವಾಗಿ ಬೇಕಾಗಿದೆ. ಯೋಗ ಅಂದ ತಕ್ಷಣ ನಮ್ಮವ್ರಿಗೇನು ಆಸನಗಳು ಭಯ, ಯೋಗ ನಮಗೆಲ್ಲ ಆಗುತ್ತೆ. ಯೋಗ ಅಂತ ಹೇಳಿದ್ರೆ ಇರುವಂಥದ್ದು ಅತ್ಯಂತ ಅಮೂಲ್ಯವಾದ ಪ್ರಾಣಾಯಾಮಗಳು. ನೀವು ಶರೀರ ಬೆಂಡಿಂಗ್ ಮಾಡೋದೇ ಅಲ್ಲ, ಇದು ಬೇಕಾದಷ್ಟಿದೆ. ನ್ಯಾಚುರಲ್ ಆಗಿ ನಾವು ರಾಗಿ ಮುದ್ದೆಗಳು ಎಷ್ಟು ದಿನ ನಾವು ತಿಂತಾ ಇರಲಿಲ್ಲ, ಈಗ ಬೇಕೇ ಬೇಕಾಗಿರೋ ಪರಿಸ್ಥಿತಿಗೆ ಬಂದು ತಿಂತಾ ಇದ್ದೀವಿ. ಎಲ್ಲ ಹೋಟೆಲ್ಸ್ಗಳೇನು, ಎಲ್ಲ ಹೋಟೆಲ್ಸ್ ಅಂದರೆ ನೋ ಕ್ವಶನ್ ಆಫ್ ಫುಟ್ಪಾತ್ ಹೋಟೆಲ್ ಆರ್ ಸ್ಟಾರ್ ಹೋಟೆಲ್, ಎವ್ರಿವೇರ್ ವಿ ಕ್ಯಾನ್ ಏಬಲ್ ಟು ಗೆಟ್ ನಾವು. ಇದನ್ನು ಸಂಪೂರ್ಣವಾಗಿ ತಗೊಂಡ ನಿದ್ರೆ ಅತ್ಯಂತ ಅಮೂಲ್ಯವಾದದ್ದು. ನಿದ್ರೆ ಎಷ್ಟು ಜನಕ್ಕೆ ದಿಂಬು ಹಾಕಿದ ತಕ್ಷಣ ಬರುತ್ತೆ, ತಲೆ ಟಚ್ ಆಗಿದ ತಕ್ಷಣ ನಿದ್ರೆ ಬರಬೇಕು. ಅದಕ್ಕೆ ಏನು ಮಾಡ್ಬೋದು ಮೇಡಮ್? ಮೊಬೈಲ್ ನೋಡ್ಕೊಂಡು ಮಲ್ಗೋರೆ ಜಾಸ್ತಿ ಸರ್ ಇವಾಗ. ಕನಿಷ್ಠ ಪಕ್ಷ ಒಂದು ಹಾಫ್ ಆನ್ ಅವರ್ ಅರ್ಲಿಯೆಸ್ಟ್ ಟೈಮ್ ಅಂತ ಹೇಳಿದ್ರೆ ಮಿನಿಮಮ್ 9 ರಿಂದ 10 ಗಂಟೆ. ಸಂಜೆ ಹೊತ್ತು ಆಹಾರ ಅನ್ನೋದು 9 ಗಂಟೆ ಮೇಲೆ ತಿನ್ನಬಾರದು. ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ನಿದ್ರೆ ಅನ್ನೋದು ಮಿನಿಮಮ್ 5 ರಿಂದ 6 ಅವರ್ ಬೇಕೇ ಬೇಕು. ಬೌಲ್ ಮೂಮೆಂಟ್ಸ್ ರೆಗ್ಯುಲಾರಿಟಿ ಬೇಕೇ ಬೇಕು. ಅದಕ್ಕೆ ಬೇಕಾಗಿರೋದೇನು ಅಂತ ಹೇಳಿದರೆ ನಾವು ತಿನ್ನೋ ಆಹಾರ, ನೀರು, ಸೊಪ್ಪು ತರಕಾರಿ ಇಲ್ದಿರೋ ರೀತಿಯಲ್ಲಿ ತಿಂದರೆ ಅದು ಯಾವುದೇ ಕಾರಣಕ್ಕೆ ಉಪಯೋಗ ಆಗೋದಿಲ್ಲ. ಈ ರೀತಿಯಲ್ಲಿ ನಮ್ಮದೇ ಅದರ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೊಂಡಿದ್ದಾಗ ಪ್ರತಿಯೊಂದರಿಂದಾನು ಆಚೆ ಬರ್ಬೋದು. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ನಿಮ್ಮ ಪೇಷಂಟ್ ಮಲ್ಲೇಶ್ವರಂ ಮನೆಯಲ್ಲಿ ಇದ್ರಲ್ಲ, ಅವ್ರ ಮನೆಯಿಂದ ಆಚೆ ಬಂದ್ರ ಸರ್ ಕೊನೆಗೂ? ಅಯ್ಯೋ, ಈಗ ಅದು ಆಕೆ ತೃಪ್ತಿಯಾಗಿ ಬಂದು ಎಲ್ಲರ ಜೊತೆನಲ್ಲಿ ಓಡಾಡ್ತಾ ಇದ್ದಾರೆ. ನಾನು ಹೇಳಿದೆ, ಅಮ್ಮ ನಾನು ಎಲ್ಲೋ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಅಲ್ಲಿ ಒಂದು 30 ದಿನ ಹೇಳಿದ್ದಾರೆ, ಅಲ್ಲಿ ಇದ್ಬಿಟ್ಟು ಬರ್ತೀನಿ ಸರ್ ಅಂತ ಹೇಳಿದರು. ಕ್ಲೋಸ್ ಫ್ರೆಂಡ್ ತಂಗಿ ಆಗಿರೋದ್ರಿಂದ ಬೇಕಾಗಿಲ್ಲ ತಾಯಿ, ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಜೀವನ ಮಾಡ್ತಾ ನೀವು ಇದನ್ನು ಕಡಿಮೆ ಮಾಡ್ಕೊಂಡ್ರಿ, ಅಲ್ಲಿ ಹೋಗ್ಬಿಟ್ಟು ಬರ್ತೀರಾ, ಏನಾಗುತ್ತೆ ಮತ್ತೆ ಬಂದು ಇಲ್ಲಿ ಸರಿಯಾಗಿ ತಿಂತೀರಾ. ಅದು ಫುಡ್ಗೆ ಏನು ಹೆಸರು ಬೇಕಾಗಿಲ್ಲ. ಕರೆಕ್ಟ್. ಆಕ್ಚುಲಿ ಅಲ್ಲಿ ಹೋದಾಗ ಅಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರೋ ಮಾಡ್ತೀವಿ, ಮತ್ತೆ ಮನೆಗೆ ಬಂದ್ಮೇಲೆ ಅದೇ ಹಳೆ ಪ್ರಾಕ್ಟೀಸು. ಸೊ ಅದ್ರ ಬದಲು ನಾವು ಮನೇಲಿ ಇದ್ದಾಗಲೇ ನಾವು ಡೈಲಿ ಹೇಗೆ ನಮ್ಮ ಪ್ರಾಕ್ಟೀಸನ್ನ ರೂಢಿಸ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್. ಅಲ್ಲಿಂದ ಬಂದಿರೋ ಕೋಪ, ಯಾಕಂದ್ರೆ ಅವರು ರಿಸ್ಟ್ರಿಕ್ಷನ್ಸ್ ಇಟ್ಟಿರ್ತಾರೆ. ಇಲ್ಲಿ ಆ ರಿಸ್ಟ್ರಿಕ್ಷನ್ಸ್ ಇರಲ್ಲ, ಕೈನಲ್ಲಿ ದುಡ್ಡು ಇರುತ್ತೆ, ಅಲ್ಲಿ ದುಡ್ಡು ಇರಲ್ಲ. ಅವ್ರು ಹೇಳಿದ ಫುಡ್ಡೇ ತಿನ್ನಬೇಕು, ಇಲ್ಲ ಆ ಕೋಪ ತೀರ್ಸ್ಕೋಬೇಕು. ಅವ್ರ ಮೇಲೆ ಕೋಪಕ್ಕೆ ಇವ್ರು ಡಬಲ್ ಆಗ್ತಾರೆ.
ಒಂದು 80 kg ಇದ್ರು ಹಾಕಿ, ಅಲ್ಲಿ ಹೋದರೆ 180 kg ಹಾಕ್ತೀರಾ, ಬೇಡ ಇಲ್ಲೇ ಮಾಡಮ್ಮ ಅಂತ ಹೇಳಿದಾಗ ಮಾಡಿದರು. ಈಗ ಸಂತೋಷವಾಗಿ ಅದು ಮೊನ್ನೆನೂ ನಮ್ಮ ಮನೆಗೆ ಅದು ಫಂಕ್ಷನ್ಗೆ ಬಂದಿದ್ದರು, ಸಂತೋಷ. ಯಾರೇ ಆಗಲಿ, ನನ್ನ ತಂಗಿ ಅವಳು. ಆ ಥರ ತುಂಬ ಜನ ಪೇಷಂಟ್ಸ್ ಕ್ಯೂರ್ ಆಗಿದೆ, ಬೇಕಾದಷ್ಟು ಜನ ಇದ್ದಾರೆ. ಅದನ್ನು ಅದು ಒಂದೇ ಒಂದು ಏನಂತ ಹೇಳಿದ್ರೆ, ನಮ್ಮ ಮೆದುಳು ನಮ್ಮ ಕತ್ತಿನ ಮೇಲೆ ಇರಬೇಕು. ನಮ್ಮ ತಲೆ ಅನ್ನೋದು ಇನ್ನೊಬ್ಬರಿಗೆ ರೆಂಟ್ಗೆ ಕೊಟ್ಟು ಅದು ಬೇಕು ಇದು ಬೇಕು ಅಂತೇಳಿ ಕರೆಕ್ಟ್ ನಮ್ಮ ಹೊಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ಗೆ ಹೋಗಬಾರ್ದು. ನಿಜ. ಆ್ಯಕ್ಚುಲಿ ತುಂಬ ಯೂಸ್ಫುಲ್ ಇದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕಾಡ್ತಾ ಇರುವಂತಹ ಒಬೇಸಿಟಿ ಅಂತಂದರೆ ಏನು, ಅದರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಅದನ್ನು ನಾವು ಮನೆಯಲ್ಲೇ ಹೇಗೆ ಪ್ರಾಕ್ಟೀಸ್ಗಳನ್ನು ರೂಢಿಸ್ಕೊಳ್ಳೋ ಮೂಲಕ ಅದರಿಂದ ಹೊರಬರ್ಬೋದು, ಒಬೇಸಿಟಿ ಕ್ಯೂರ್ ಆಗುತ್ತೆ, ನಿಮ್ಮ ಟ್ರೀಟ್ಮೆಂಟ್ ವಿಧಾನ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ಕ್ಷೇಮಧಾಮ ಕಾರ್ಯಕ್ರಮದಲ್ಲಿ ನೀವು ತೋರಿಸ್ಕೊಟ್ಟಿದ್ದೀರಾ ಸರ್. ನಿಜವಾಗ್ಲೂ ತುಂಬ ಯೂಸ್ಫುಲ್ ಅಂತ ನನಗನ್ಸುತ್ತೆ. ಯಾಕಂದರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ರಿಲೇಟ್ ಆಗುತ್ತೆ, ಒಬ್ಬ ತಾಯಿಗೂ ರಿಲೇಟ್ ಆಗುತ್ತೆ, ಸಣ್ಣ ಮಕ್ಕಳಿಗೂ ರಿಲೇಟ್ ಆಗುತ್ತೆ, ದೊಡ್ಡವ್ರಿಗೂ ಕೂಡ ರಿಲೇಟ್ ಆಗುತ್ತೆ. ನಮ್ಮ ಫಿಸಿಕಲ್ ಹೆಲ್ತ್ ಜೊತೆಗೆ ಮೆಂಟಲ್ ಹೆಲ್ತ್ ಮೇಲೆ ಅದು ಬೀರುವಂಥ ಪರಿಣಾಮವನ್ನು ಕೂಡ ನಾವು ತಪ್ಪಿಸ್ಬೋದು ಅಂತ ಹೇಳಿದ್ದೀರಾ. ನಿಜವಾಗ್ಲೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಒಬೇಸಿಟಿ ಬಗ್ಗೆ ತಿಳಿಸ್ಕೊಟ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಗ, ಅದಕ್ಕೆ ಕಾರಣ, ಲಕ್ಷಣಗಳು, ನಿಮ್ಮ ಸಂಜೀವಿನಿ ಕ್ಷೇಮಧಾಮದಲ್ಲಿ ನಿಮ್ಮ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹ್ಯಾವ್ ಎ ಗ್ರೇಟ್ ಡೇ, ಬಿ ಹ್ಯಾಪಿ. ಥ್ಯಾಂಕ್ ಯು ಸರ್. ಸೊ ಎಲ್ರಿಗೂ ಕೂಡ ಹ್ಯಾಪಿ ಡೇ ಅಂತ ಹೇಳಿದ್ದಾರೆ. ನೀವೆಲ್ಲರೂ ಹ್ಯಾಪಿಯಾಗಿರಬೇಕು ಅಂತಂದರೆ ನಮ್ಮ ಸುಬ್ಬಯ್ಯ ಸರ್ ಹೇಳಿದಂತಹ ಪ್ರತಿಯೊಂದು ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದ್ರೆ ಹ್ಯಾಪಿಯಾಗಿರ್ಬೋದು, ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೋದು. ನೀವು ಚೆನ್ನಾಗಿದ್ದರೆ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಒಬೇಸಿಟಿ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ದಯಮಾಡಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಸುಬ್ಬಯ್ಯ ಸರ್ ಅವರು ಉತ್ತರಿಸ್ತಾರೆ. ಡಾಕ್ಟರ್ ಸುಬ್ಬಯ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಜೊತೆಗೆ ಅವರ ಸಂಜೀವಿನಿ ಕ್ಷೇಮಧಾಮದ ವಿಳಾಸವನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಈ ವಿಳಾಸವನ್ನು ಸಂಪರ್ಕಿಸಿ. ರೋಗಮುಕ್ತವಾಗಿರಿ, ಜೊತೆಗೆ ಹ್ಯಾಪಿ ಆಗಿರಿ. ಸೊ ಇವತ್ತಿನ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದುವರೆಗೂ ಯಾರೆಲ್ಲ ಜಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.